ಕ್ವಾರ್ಟರ್ ಒನ್ ರಿಸಲ್ಟ್ಸ್ ಬಂದಾಯಿತು. ಈಗ ಗೆದ್ದೋರು ಯಾರು ಸೋತೋರು ಯಾರು ಎಲ್ಲಾನು ಕನ್ಫರ್ಮ್ಡ್ ಆಗಿದೆ. ಇವತ್ತಿನ ಈ ವಿಡಿಯೋದಲ್ಲಿ ನಿಫ್ಟಿ 500 ಪಟ್ಟಿಯಲ್ಲಿ ತಮ್ಮ ರೆವಿನ್ಯೂನಲ್ಲಿ ಒಂದು ದೊಡ್ಡ ಜಂಪ್ ತೋರಿಸಿರುವಂಥ 3 ಕಂಪನಿಗಳ ಬಗ್ಗೆ ಡೀಟೇಲ್ ಆಗಿ ಮಾತಾಡೋಣ. ಈ ಹ್ಯೂಜ್ ಜಂಪ್ ಸಾಧ್ಯವಾಗಿದ್ದು ಹೇಗೆ, ಈ ರಿಸಲ್ಟ್ಸ್ಗೆ ಬೇರೆ ಯಾವೆಲ್ಲ ಫ್ಯಾಕ್ಟರ್ಸ್ಗಳು ಮೇಜರ್ ರೋಲ್ ಅನ್ನ ಪ್ಲೇ ಮಾಡಿದಾವೆ, ಯಾವೆಲ್ಲ ರೇಷಿಯೋ ಹೇಗೆ ಪರ್ಫಾರ್ಮ್ ಮಾಡಿದೆ ಅಂತ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಕೆಲವು ಕೇಸ್ಗಳಲ್ಲಿ ಗ್ರೋತ್ ಸ್ಪಷ್ಟವಾಗಿ ಕಾಣಿಸಿದ್ರು ಕೂಡ ಕೆಲವೊಂದು ಕನ್ಸರ್ನ್ಸ್ ಇದ್ದೇ ಇದಾವೆ. ಹಾಗಾಗಿ ನಿಮಗೆ ಈ ಸ್ಟಾಕ್ಗಳ ಬಗ್ಗೆ ಓವರ್ ಆಲ್ ಪರ್ಸ್ಪೆಕ್ಟಿವ್ ಸಿಗ್ಲಿ ಅನ್ನೋ ಕಾರಣಕ್ಕೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಈ ಸ್ಟಾಕ್ಗಳ ಬಗ್ಗೆ ತುಂಬಾ ಸರಳವಾಗಿ ಹೇಳ್ತೀವಿ. ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ನಲ್ಲಿ ತಿಳಿಸಿ. ಲೆಟ್ಸ್ ಸ್ಟಾರ್ಟ್. ನಮ್ಮ ಇವತ್ತಿನ ಮೊದಲ ಕಂಪನಿ ಚಾಲೆಟ್ ಹೋಟೆಲ್ಸ್. ಇದು ಭಾರತದಾದ್ಯಂತ ಹೈ ಎಂಡ್ ಹೋಟೆಲ್ಸ್ಗಳ ಓನರ್, ಡೆವಲಪರ್, ಅಸೆಟ್ ಮ್ಯಾನೇಜರ್, ಆಪರೇಟರ್ ಮತ್ತು ಹೋಟೆಲ್ ಲೆಡ್ ಮಿಕ್ಸ್ಡ್ ಯೂಸ್ ಡೆವಲಪರ್ ಕೂಡ ಹೌದು. ಇದು ಟ್ರೆಡಿಷನಲ್ ಹೋಟೆಲ್ ಬಿಸ್ನೆಸ್ಗಿಂತ ಕಂಪ್ಲೀಟ್ ಡಿಫರೆಂಟ್ ಥಿಂಗ್. FY25 ನಲ್ಲಿ ಹೋಟೆಲ್ಗಳು ಮತ್ತು ರೆಸಾರ್ಟ್ಗಳು ಸುಮಾರು 87% ರೆವಿನ್ಯೂ ಕೊಟ್ಟಿದ್ದಾವೆ. ಮುಖ್ಯವಾಗಿ ಈ ರೆವಿನ್ಯೂ ಬಂದಿರೋದು ರೂಮ್ ರೆಂಟಲ್ಸ್, ಫುಡ್ ಆ್ಯಂಡ್ ಬೇವರೇಜಸ್ ಮತ್ತು ಇತರ ಸರ್ವಿಸ್ಗಳಿಂದ. ಮುಂಬೈ, ಬೆಂಗಳೂರು, ಹೈದರಾಬಾದ್, ಪುಣೆ, NCR, ಗೋವಾ ಮತ್ತು ರಿಷಿಕೇಶ್ನಲ್ಲಿ ಇವರ ಪ್ರಾಪರ್ಟೀಸ್ಗಳಿದ್ದಾವೆ. ಇವರ ಬಳಿ ಸುಮಾರು 11 ಹೋಟೆಲ್ಗಳು, 3,351 ರೂಮ್ಸ್ ಮತ್ತು 11 ಬ್ರ್ಯಾಂಡ್ಗಳಿದ್ದಾವೆ. ಚಾಲೆಟ್, ಮ್ಯಾರಿಯಟ್, ಅಕಾರ್ ಮತ್ತು ಹಯಾತ್ ಮುಂತಾದ ಗ್ಲೋಬಲ್ ಬ್ರ್ಯಾಂಡ್ಗಳೊಂದಿಗೆ ಪಾರ್ಟ್ನರ್ಶಿಪ್ನಲ್ಲಿ ಹೋಟೆಲ್ಗಳನ್ನು ಇದು ನಡೆಸ್ತಾ ಇದೆ. ಇನ್ನು ಕೇವಲ ಹೋಟೆಲ್ಗಳ ಜೊತೆಗೆ ಕಂಪನಿಯು ತನ್ನ ಕಮರ್ಷಿಯಲ್ ರಿಯಲ್ ಎಸ್ಟೇಟ್ ಪೋರ್ಟ್ಫೋಲಿಯೋ ಲೀಸ್ನಿಂದ ಸ್ಟಡಿಯಾದ ಇನ್ಕಮ್ ಅನ್ನು ಗಳಿಸ್ತಾ ಇದೆ. ಇದು FY25 ನಲ್ಲಿ 11.2% ರೆವಿನ್ಯೂ ಪಾರ್ಟ್ ಆಗಿತ್ತು. 2.4 ಮಿಲಿಯನ್ ಸ್ಕ್ವೇರ್ ಫೀಟ್ನ ಒಂದು ಗ್ರೇಡ್ ಎ ಆಫೀಸ್ ಸ್ಪೇಸ್ ಇದೆ. ಇದರಲ್ಲಿ 70% ಗಿಂತ ಹೆಚ್ಚು ಲೀಸ್ಗೆ ಕೊಟ್ಟಿದ್ದಾರೆ. ಈ ಸೆಗ್ಮೆಂಟ್ ಸ್ಟೇಬಲ್ ಕ್ಯಾಶ್ ಫ್ಲೋಸ್ ನೀಡುತ್ತೆ ಮತ್ತು ಹಾಸ್ಪಿಟಾಲಿಟಿಯ ಸೈಕ್ಲಿಕಲ್ ನೇಚರ್ನ ಬ್ಯಾಲೆನ್ಸ್ ಮಾಡ್ತಾ ಹೋಗುತ್ತೆ. ಈ ಮಾಡೆಲ್ನ 3ನೇ ಪಾರ್ಟ್ ರೆಸಿಡೆನ್ಷಿಯಲ್ ಡೆವಲಪ್ಮೆಂಟ್ ಆಗಿದ್ದು, ಇದು FY25 ನ ಆದಾಯದಲ್ಲಿ ಕಾಂಟ್ರಿಬ್ಯೂಟ್ ಮಾಡಿಲ್ಲ. ಆದರೆ FY26 ನಲ್ಲಿ ರಿಸಲ್ಟ್ಸ್ ಅನ್ನ ತೋರಿಸೋದಕ್ಕೆ ಪ್ರಾರಂಭ ಮಾಡ್ತು. ಬೆಂಗಳೂರಿನ ಕೋರಮಂಗಲ ಪ್ರಾಜೆಕ್ಟ್ನಲ್ಲಿ ಚಾಲೆಟ್ ತನ್ನ ಹೆಚ್ಚಿನ ಇನ್ವೆಂಟ್ರಿಗಳನ್ನು ಈಗಾಗಲೇ ಮಾರಿದೆ ಮತ್ತು ರೆವಿನ್ಯೂ ರೆಕಗ್ನಿಷನ್ Q1 FY26 ನಲ್ಲಿ ಶುರುವಾಗಿದೆ. ಸೊ ಇದು ಬಿಸ್ನೆಸ್ನಲ್ಲಿ ಸ್ಕೇಲ್ಸ್ ಆ್ಯಂಡ್ ಪ್ರಾಫಿಟಬಿಲಿಟಿ ಎರಡನ್ನೂ ಕೂಡ ಆ್ಯಡ್ ಮಾಡಿದೆ. ಸೊ ಈ ಸೆಗ್ಮೆಂಟ್ ಅವರ ರೆವಿನ್ಯೂ ಜಂಪ್ ಹಿಂದಿನ ಸೀಕ್ರೆಟ್ ಅಂತಾನೆ ಹೇಳ್ಬೋದು. ಇನ್ನು ಕಂಪನಿಯ ಫಿನಾನ್ಷಿಯಲ್ಸ್ನ ಜೊತೆಗೆ ಅದು ಹೇಗೆ ಅಂತ ಹೇಳ್ತೀನಿ, ಕೇಳಿ. ಆಸ್ ಐ ಸೆಡ್ ಅರ್ಲಿಯರ್, ಚಾಲೆಟ್ ಹೋಟೆಲ್ಸ್ Q1 FY26 ನಲ್ಲಿ ಸ್ಟ್ರಾಂಗ್ ರಿಸಲ್ಟ್ಸ್ ರಿಪೋರ್ಟ್ ವರದಿಯನ್ನು ಮಾಡಿದೆ. ಅದರ ಪ್ರಕಾರ ಕಂಪನಿಯ ಒಟ್ಟು ಆದಾಯ 895 ಕೋಟಿ ಆಗಿತ್ತು. ಇಯರ್ ಆನ್ ಇಯರ್ 148% ಏರಿಕೆಯ ಜೊತೆಗೆ ಮತ್ತು ನೆಟ್ ಪ್ರಾಫಿಟ್ 203 ಕೋಟಿ, ಇಯರ್ ಆನ್ ಇಯರ್ 233% ಏರಿಕೆಯೊಂದಿಗೆ ಗಳಿಸಿತ್ತು. ಇನ್ನು ಆಪರೇಟಿಂಗ್ ಪ್ರಾಫಿಟ್ 357 ಕೋಟಿಯವರೆಗೆ ಹೆಚ್ಚಾಗಿದೆ. ಮಾರ್ಜಿನ್ ನೋಡಿದ್ರೆ 40% ನಲ್ಲಿದೆ. ಇದು ಹೇಗೆ ಸಾಧ್ಯ ಆಯಿತು ಅಂದ್ರೆ, ಮೆಜಾರಿಟಿ ಇವರ ಗ್ರೋತ್ನ ಭಾಗ ವಿವಾರಿಯ ಕೋರಮಂಗಲದ ರೆಸಿಡೆನ್ಷಿಯಲ್ ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ ನಿಂದ ಬಂದಿತ್ತು. ಮೊದಲು ಇವರ ಬಿಸ್ನೆಸ್ಗೆ ಈ ಪ್ರಾಜೆಕ್ಟ್ ಕಾಂಟ್ರಿಬ್ಯೂಟ್ ಮಾಡ್ತಾ ಇರಲಿಲ್ಲ. ಆದರೆ Q1 FY26 ನಲ್ಲಿ ಆದಾಯದಲ್ಲಿ ಇದರ ಪಾಲು 48% ಆಗಿತ್ತು, 48% ಆಗಿತ್ತು. ಮತ್ತು ಈ ಪ್ರಾಜೆಕ್ಟ್ನ ಆದಾಯ Q2 ನಲ್ಲಿ ಇನ್ನೂ ಹೆಚ್ಚಾಗುತ್ತೆ ಅಂತ ಮ್ಯಾನೇಜ್ಮೆಂಟ್ ಈಗಾಗಲೇ ಭರವಸೆಯನ್ನು ಕೊಟ್ಟಿದೆ. ಈ ಒಂದು ಆದಾಯವನ್ನು ಪಕ್ಕಕ್ಕಿಟ್ರೆ ಹಾಸ್ಪಿಟಾಲಿಟಿ ಮತ್ತು ಕಮರ್ಷಿಯಲ್ ಅನ್ಯೂಟಿ ಬಿಸ್ನೆಸ್ನ ರೆವಿನ್ಯೂನಲ್ಲಿ 27% ಮತ್ತು ಎಬಿಟಾದಲ್ಲಿ 37% ಇಯರ್ ಆನ್ ಇಯರ್ ಗ್ರೋತ್ ತೋರಿಸಿದೆ. ಇದು ಕೋರ್ ಪೋರ್ಟ್ಫೋಲಿಯೋದಲ್ಲಿ ಸ್ಟಡಿ ಡಿಮಾಂಡ್ನ ರಿಫ್ಲೆಕ್ಟ್ ಮಾಡ್ತಾ ಇದೆ. ಅವರ ಹಾಸ್ಪಿಟಾಲಿಟಿಯ ಹೆಲ್ದಿ ಅಕ್ಯುಪೆನ್ಸಿ, ರೂಮ್ ರೆಂಟ್ಗಳ 17% ಜಂಪ್ ಮತ್ತು ಸ್ಟ್ರಾಂಗ್ ಫುಡ್ ಮತ್ತು ಬೇವರೇಜ್ ರೆವಿನ್ಯೂನಿಂದ ಲಾಭವಾಗಿದೆ. ಕಮರ್ಷಿಯಲ್ ರೆಂಟರ್ ಪೋರ್ಟ್ಫೋಲಿಯೋ 100% ಗ್ರೋ ಆಗ್ತಾ ಇತ್ತು ಮತ್ತು ಕಂಪನಿಯ ರಿಯಲ್ ಎಸ್ಟೇಟ್ ರೆವಿನ್ಯೂ ರಿಮೂವ್ ಮಾಡಿದ್ರೂ ಕೂಡ ಒಟ್ಟು ರೆವಿನ್ಯೂನಲ್ಲಿ ಇದರ ಪಾಲು ಕೂಡ ಹೆಚ್ಚಾಗಿತ್ತು. ಅಸೆಟ್ ಓನರ್ಶಿಪ್, ಹಾಸ್ಪಿಟಾಲಿಟಿ ಮತ್ತು ಅನ್ಯೂಟಿ ಇನ್ಕಮ್ನಲ್ಲಿ ಡೈವರ್ಸಿಫಿಕೇಶನ್ ಮತ್ತು ಮೆಜರ್ಡ್ ಗ್ರೋತ್ ಅಪ್ರೋಚ್ ಈ ಕ್ವಾರ್ಟರ್ನ ಪರ್ಫಾರ್ಮೆನ್ಸ್ನ ಸಪೋರ್ಟ್ ಮಾಡಿದೆ. ಹೌದು, ರೆಸಿಡೆನ್ಷಿಯಲ್ ಕಾಂಟ್ರಿಬ್ಯೂಷನ್ ನಾನ್ ರೆಕರಿಂಗ್ ಆಗಿತ್ತು. ಆದರೆ ಮ್ಯಾನೇಜ್ಮೆಂಟ್ ಅಂಡರ್ಲೈಯಿಂಗ್ ಹಾಸ್ಪಿಟಾಲಿಟಿ ಮತ್ತು ಕಮರ್ಷಿಯಲ್ ಬಿಸ್ನೆಸ್ನ ಕನ್ಸಿಸ್ಟೆಂಟ್ ಗ್ರೋತ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಈ ಗ್ರೋತ್ನಿಂದಾಗಿ ಕಂಪನಿಯ ಕ್ಯಾಶ್ ಫ್ರಮ್ ಆಪರೇಷನ್ನಲ್ಲಿ 37% ಹೆಲ್ದಿ ಗ್ರೋತ್ ಆಗಿದೆ. ಸೊ ಗ್ರೋತ್ ಟ್ರೆಜೆಕ್ಟರಿ ಹೀಗೆ ಕಂಟಿನ್ಯೂ ಆಗುತ್ತೆ ಅಂತ ಮ್ಯಾನೇಜ್ಮೆಂಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ.
ಇನ್ನು ಕರೆಂಟ್ ಫಿನಾನ್ಷಿಯಲ್ ಇಯರ್ನ ಒಳಗೆ 5,000 ರೂಮ್ ಮಾರ್ಕ್ ಕ್ರಾಸ್ ಮಾಡೋದು ಮ್ಯಾನೇಜ್ಮೆಂಟ್ನ ಗುರಿಯಾಗಿದೆ. ಮುಂದಿನ ಕೆಲವು ವರ್ಷಗಳಲ್ಲಿ 10% ಮತ್ತು ಡಬಲ್ ಡಿಜಿಟ್ ರೆವಿನ್ಯೂ ಪರ್ ಅವೈಲೇಬಲ್ ರೂಮ್ ಗ್ರೋತ್ನ ಮ್ಯಾನೇಜ್ಮೆಂಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಮುಂದಿನ 2ರಿಂದ 3 ಕ್ವಾರ್ಟರ್ನಲ್ಲಿ ಕಮರ್ಷಿಯಲ್ ಇನ್ವೆಂಟರಿಯ ಫುಲ್ ಪೊಟೆನ್ಷಿಯಲ್ ರೀಚ್ ಮಾಡಿ ಮುಂದಿನ ತ್ರೈಮಾಸಿಕದಲ್ಲಿ ಸುಮಾರು 90% ಅಕ್ಯುಪೆನ್ಸಿ ತಲುಪುವಂತ ಎಕ್ಸ್ಪೆಕ್ಟೇಷನ್ ಮ್ಯಾನೇಜ್ಮೆಂಟ್ನಿಗೆ ಇದೆ. ಆದರೆ ಹೂಡಿಕೆದಾರರಿಗೆ ಗೊತ್ತಿರಬೇಕಾದಂಥ ಕೆಲವು ವಿಷಯಗಳಿದ್ದಾವೆ. ಅವು ಯಾವುದು ಅಂದರೆ, ಸುಮಾರು 31% ಪ್ರಮೋಟರ್ಗಳ ಶೇರ್ಗಳು ಈಗಾಗಲೇ ಫ್ಲೆಡ್ಜ್ಡ್ ಆಗಿದ್ದಾವೆ ಮತ್ತು ಕಂಪನಿ ತನ್ನ ಪಿಯರ್ಸ್ಗಿಂತ ಕಡಿಮೆ ROE ಅಂದರೆ ರಿಟರ್ನ್ ಆನ್ ಇಕ್ವಿಟಿಯನ್ನು ಹೊಂದಿದೆ. ಸೊ ಇದು ನಮ್ಮ ಮೊದಲ ಕಂಪನಿ ಚಾರ್ಟ್ ಹೋಟೆಲ್ಸ್ನ ಬಗ್ಗೆ. ಈಗ ನಮ್ಮ ಮುಂದಿನ ಕಂಪನಿ ನೆಟ್ವೆಬ್ ಟೆಕ್ನಾಲಜೀಸ್. ಈ ಕಂಪನಿ ತನ್ನ AI ಬಿಸ್ನೆಸ್ ಮತ್ತು ಡೇಟಾ ಸೆಂಟರ್ ಬಿಸ್ನೆಸ್ನಲ್ಲಿ ಲೋಕಲೈಸೇಷನ್ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದೆ. ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ರೀತಿಯ ಬೇರೆ ಬೇರೆ ಸರ್ವಿಸ್ ಬಿಸ್ನೆಸ್ ನಲ್ಲಿ ಇದು ತೊಡಗಿಕೊಂಡಿದೆ. ಈ ಸೆಗ್ಮೆಂಟ್ ಕಂಪನಿಯ ವೆಲ್ ಎಸ್ಟಾಬ್ಲಿಷ್ಡ್ ವಿಭಾಗವಾಗಿದ್ದು ಸುಮಾರು 35.5% ಟೋಟಲ್ ರೆವಿನ್ಯೂ ಜನರೇಟ್ ಮಾಡುತ್ತೆ ಮತ್ತು ವರ್ಷದಿಂದ ವರ್ಷಕ್ಕೆ 54% ಗ್ರೋತ್ ಆಗ್ತಾನೂ ಇದೆ. ಸೂಪರ್ ಕಂಪ್ಯೂಟರ್ಗಳು ಇವು ರಿಸರ್ಚ್ ಲ್ಯಾಬ್ಸ್, ಡಿಫೆನ್ಸ್ ಪ್ರೋಗ್ರಾಮ್ಸ್ ಆರ್ ಡೇಟಾ ಇಂಟೆನ್ಸಿವ್ ಎಂಟರ್ಪ್ರೈಸಸ್ ನಲ್ಲಿ ಯೂಸ್ ಮಾಡಲಾಗುತ್ತೆ. ಮೇಜರ್ಲಿ ಈ ಸೇವೆಯನ್ನ ಅಕಾಡೆಮಿಕ್ ಆರ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್ ಲೈಕ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆರ್ NMDC ಡೇಟಾ ಸೆಂಟರ್ಗಳಲ್ಲಿ ಬಳಕೆ ಮಾಡ್ತಾ ಇದ್ದಾರೆ. ಪ್ರೈವೇಟ್ ಕ್ಲೌಡ್ ಮತ್ತು ಹೈಪರ್ ಕನ್ವರ್ಜ್ ಇನ್ಫ್ರಾಸ್ಟ್ರಕ್ಚರ್ ಇವರ 2ನೇ ಅತಿ ದೊಡ್ಡ ರೆವಿನ್ಯೂ ಸೆಗ್ಮೆಂಟ್ ಆಗಿದೆ. ಈ ಸ್ಟ್ರೀಮ್ ರೆವಿನ್ಯೂಗೆ 35.2% ಕಾಂಟ್ರಿಬ್ಯೂಟ್ ಮಾಡುತ್ತೆ ಮತ್ತು ಇಯರ್ ಆನ್ ಇಯರ್ 51% ಹೆಚ್ಚಾಗ್ತಾ ಹೋಗಿದೆ. ಇಲ್ಲಿ ನೆಟ್ವೆಬ್ ಯುನಿಫೈಡ್ ಪ್ಲಾಟ್ಫಾರ್ಮ್ನ ಶಿಪ್ ಮಾಡುತ್ತೆ. ಕಂಪ್ಯೂಟ್ ಆಗಿರ್ಬೋದು, ಸ್ಟೋರೇಜ್ ಮತ್ತು ನೆಟ್ವರ್ಕಿಂಗ್ ಅನ್ನ ಇವು ಒಂದೇ ಸಿಂಗಲ್ ಸ್ಟ್ಯಾಕ್ ನಲ್ಲಿ ಫೋಲ್ಡ್ ಮಾಡುತ್ತೆ. ಈ ಬಿಸ್ನೆಸ್ ಇಂಡಿಯಾದ ಡೇಟಾ ಸೆಂಟರ್ ಜೊತೆಗೆ ಲೋಕಲೈಸೇಷನ್ ರೂಲ್ಸ್ ನಿಂದ ಪವರ್ಡ್ ಆಗಿದೆ. ಮುಂದೆ ಅವರ AI ಬಿಸ್ನೆಸ್ ಈ ಭಾಗ 14.8% ಡೆಲಿವರ್ ಮಾಡಿದೆ. ಹಿಂದಿನ ವರ್ಷಕ್ಕೆ ಡಬಲ್ಗಿಂತ ಹೆಚ್ಚು. ನೆಟ್ವೆಬ್ನ GPU ಡೆನ್ ಸಿಸ್ಟಮ್ಸ್ ಮತ್ತು 50+ ವರ್ಕ್ ಸ್ಟೇಷನ್ ಮಾಡೆಲ್ಸ್ನ ಸ್ಟೇಬಲ್ ಲೈನ್ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ಸ್ ಮತ್ತು ಜನರೇಟಿವ್ AI ಅನ್ನ ಟಾರ್ಗೆಟ್ ಮಾಡ್ತಾ ಇದೆ. ನೀವು FY25 ನಲ್ಲಿ Skylus.ai ನ ಲಾಂಚ್ ಕೂಡ ಆಯಿತು. ಒಂದು ಪ್ಲಾಟ್ಫಾರ್ಮ್, ಅದು GPU ಇನ್ಫ್ರಾಸ್ಟ್ರಕ್ಚರ್ ಅನ್ನ ಬೇಗ ಸ್ಟ್ಯಾಂಡ್ ಅಪ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಎಲ್ಲ ಸೇರಿ ನರೇಟಿವ್ ಕ್ಲಿಯರ್ ಆಗಿದೆ. 3 ಪಿಲ್ಲರ್ಸ್ HPC, ಪ್ರೈವೇಟ್ ಕ್ಲೌಡ್ HCI ಮತ್ತು AI ಸಿಸ್ಟಮ್ಸ್. ಈ ಮಿಕ್ಸ್ನ ಸುಮಾರು 70% ಕ್ಯಾರಿ ಮಾಡುತ್ತೆ ಮತ್ತು ನೆಟ್ವೆಬ್ನ ಎಡ್ಜ್ ಡಿಫೈನ್ ಮಾಡುತ್ತೆ. ಕಲೆಕ್ಟಿವ್ಲಿ ಎಲ್ಲ ಸೆಗ್ಮೆಂಟ್ನಲ್ಲಿ ಒಳ್ಳೆಯ ಗ್ರೋತ್ನಿಂದ Q1 FY26 ನಲ್ಲಿ ಫಿನಾನ್ಷಿಯಲ್ಸ್ನಲ್ಲೂ ಒಳ್ಳೆಯ ಗ್ರೋತ್ ಸಿಕ್ಕಿತ್ತು. ನೆಟ್ವೆಬ್ ಈ ವರ್ಷದಲ್ಲಿ ಒಂದು ಎಕ್ಸಲೆಂಟ್ ಆದಂತಹ ಶುರುವನ್ನು ಪಡೆದುಕೊಂಡಿತ್ತು, ಆರಂಭ ಪಡ್ಕೊಂಡಿತ್ತು. ರೆವಿನ್ಯೂಸ್ ಇಯರ್ ಆನ್ ಇಯರ್ ಡಬಲ್ ಆಗಿ 301 ಕೋಟಿ ಮೇಲ್ ಹೋಗಿತ್ತು. ಈ ಗ್ರೋತ್ AI, ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, HPC ಮತ್ತು ಪ್ರೈವೇಟ್ ಕ್ಲೌಡ್ ಸೊಲ್ಯೂಷನ್ಸ್ ದ ಸ್ಟ್ರಾಂಗ್ ಪ್ರಾಜೆಕ್ಟ್ ಮಿಕ್ಸ್ ನಿಂದ ಬ್ಯಾಕ್ಡ್ ಆಗಿತ್ತು. ಇದನ್ನು ನಾವು ಮೊದಲೇ ನೋಡಿದ್ದೀವಿ. ಇನ್ನು ಆಪರೇಟಿಂಗ್ ಪ್ರಾಫಿಟ್ 125% ಇಯರ್ ಆನ್ ಇಯರ್ ಜಂಪ್ ಮಾಡಿ 45 ಕೋಟಿ ಮೇಲ್ ಬಂದಿತ್ತು. ಮಾರ್ಜಿನ್ಸ್ ಬಂದು 15%, ಅಲ್ಲಿಯವರೆಗೂ ಇಂಪ್ರೂವ್ ಆಗಿತ್ತು. ನೆಟ್ ಪ್ರಾಫಿಟ್ ಕೂಡ ಡಬಲ್ ಆಗಿ 30 ಕೋಟಿವರೆಗೂ ತಲುಪಿತ್ತು. ಇದು ಕಂಪನಿಯ ಗ್ರೋತ್ ಕೇವಲ ಟಾಪ್ ಲೈನ್ ನಲ್ಲಿ ಮಾತ್ರ ಅಲ್ಲ, ಸಾಲಿಡ್ ಬಾಟಮ್ ಲೈನ್ ಪರ್ಫಾರ್ಮೆನ್ಸ್ ನಲ್ಲೂ ಕೂಡ ಟ್ರಾನ್ಸ್ಲೇಟ್ ಆಗ್ತಾ ಇದೆ ಅನ್ನೋದನ್ನ ರಿಫ್ಲೆಕ್ಟ್ ಮಾಡ್ತಾ ಇದೆ. ಇನ್ನು ಕ್ವಾರ್ಟರ್ನ ಹೈಲೈಟ್ ಒಂದು ಲಾರ್ಜ್ AI ಆರ್ಡರ್ನ ಎಕ್ಸಿಕ್ಯೂಟ್ ಮಾಡಿದ್ದು. ಡಿಫೆನ್ಸ್ ಸೆಕ್ಟರ್ನಲ್ಲಿ ಇದು ರೆವಿನ್ಯೂ ಬೂಸ್ಟ್ ಮಾಡಿದ್ದಲ್ಲದೆ ನೆಟ್ವೆಬ್ನ ಪೊಸಿಷನಿಂಗ್ ಅನ್ನ ಮಿಷನ್ ಕ್ರಿಟಿಕಲ್ ಹೈ ವ್ಯಾಲ್ಯೂ ಪ್ರಾಜೆಕ್ಟ್ಸ್ ನಲ್ಲಿ ಶೋಕೇಸ್ ಕೂಡ ಮಾಡ್ತು. ಇನ್ನು AI ಸೆಗ್ಮೆಂಟ್ 300% ಇಯರ್ ಆನ್ ಇಯರ್ ಗ್ರೋತ್ ಆಯಿತು ಮತ್ತು ಸುಮಾರು 1/3 ರೆವಿನ್ಯೂ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಇದು ಒಂದೇ ಸೆಗ್ಮೆಂಟ್. ಇನ್ನು ಗವರ್ಮೆಂಟ್ ಮತ್ತು ಎಂಟರ್ಪ್ರೈಸ್ ಕಸ್ಟಮರ್ಸ್ ಎರಡರಲ್ಲೂ ಅಡಾಪ್ಷನ್ ಎಕ್ಸಲರೇಟ್ ಮಾಡ್ತಾ ಇದೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಜೊತೆಗೆ Skylus.ai ನೆಟ್ವೆಬ್ನ GPU ಆರ್ಕೆಸ್ಟ್ರೇಷನ್ ಪ್ಲಾಟ್ಫಾರ್ಮ್ ಟ್ರಾಕ್ಷನ್ ಗೇನ್ ಮಾಡ್ತಲೇ ಇತ್ತು ಮತ್ತು ಹೊಸ ಡೀಲ್ಸ್ನ ಇಂಟಿಗ್ರಲ್ ಭಾಗವಾಗಿತ್ತು. ಗವರ್ಮೆಂಟ್ ಆರ್ಡರ್ಸ್ Q1 ನಲ್ಲಿ 60% ರೆವಿನ್ಯೂ ಕಾಂಟ್ರಿಬ್ಯೂಟ್ ಮಾಡಿದ್ವು. ಇನ್ನು ಎಂಟರ್ಪ್ರೈಸ್ ಅಡಾಪ್ಷನ್ ಸ್ಕೇಲ್ ಮತ್ತು ಡೈವರ್ಸಿಟಿಯನ್ನ ಆಡ್ ಮಾಡ್ತಾ ಹೋಯ್ತು. ಇನ್ನು ಟ್ರೇಡ್ ರಿಸೀವಬಲ್ಸ್ನ ಸ್ಕೇಲ್ಸ್ನ 30% ಆಯಿತು ಮತ್ತು FY25 ನಲ್ಲಿ ಸುಮಾರು 100% ಸ್ಪೈಕ್ ಆಯಿತು. ಎರಡನೇದು, ಅವರ ನೆಟ್ ಪ್ರಾಫಿಟ್ ನಿಂದ ಕ್ಯಾಶ್ ಫ್ಲೋ ಕನ್ವರ್ಷನ್ ತುಂಬಾ ಲೋ ಇತ್ತು ಮತ್ತು FY25 ನಲ್ಲಿ ಅವರ ಕ್ಯಾಶ್ ಫ್ರಮ್ ಆಪರೇಷನ್ಸ್ ನೆಗೆಟಿವ್ ಜನರೇಟ್ ಮಾಡಿದ್ರು. ಕಳೆದ 5 ವರ್ಷದಲ್ಲಿ ಅವರ ನೆಟ್ ಪ್ರಾಫಿಟ್ ನಿಂದ CFO ಕನ್ವರ್ಷನ್ನ ಮೀಡಿಯನ್ 0.23 ನಲ್ಲಿ ನಿಂತಿದೆ. ಅಂದ್ರೆ ಕಂಪನಿ ತನ್ನ ಪ್ರಾಫಿಟ್ ಅನ್ನ ಕ್ಯಾಶ್ ನಲ್ಲಿ ಕನ್ವರ್ಟ್ ಮಾಡುವಲ್ಲಿ ಸಕ್ಸಸ್ಫುಲ್ ಆಗಿಲ್ಲ ಅಂತ ಅರ್ಥ. ಆದ್ರೂ ಮ್ಯಾನೇಜ್ಮೆಂಟ್ ಕಾನ್ಫಿಡೆಂಟ್ ಆಗಿದೆ ಮುಂದಿನ ಕೆಲವು ವರ್ಷಗಳಲ್ಲಿ ಟಾಪ್ ಲೈನ್ ಗ್ರೋತ್
35% ನಿಂದ 40% ಕಾಂಪೌಂಡ್ ಆನ್ಯುವಲ್ ಗ್ರೋತ್ ರೇಟ್ CAGR ವರೆಗೆ ಅಚೀವ್ ಮಾಡ್ತೀವಿ ಅಂತಿದ್ದಾರೆ. ಲೆಟ್ಸ್ ಸಿ ಏನಾಗುತ್ತೆ ಅಂತ. ಇನ್ನು AI ಸೆಗ್ಮೆಂಟ್ ಅನ್ನ ಮೇಜರ್ ಗ್ರೋತ್ ಎಂಜಿನ್ ಅಂತ ಪರಿಗಣಿಸಲಾಗುತ್ತೆ. ಇದರ ಟೋಟಲ್ ರೆವಿನ್ಯೂನಲ್ಲಿ ಕಾಂಟ್ರಿಬ್ಯೂಷನ್ ಬಂದು FY26 ನಲ್ಲಿ 20% ನವರೆಗೆ ತಲುಪುವ ಪ್ರೊಜೆಕ್ಷನ್ ಇದೆ. ಇದು 22% ನವರೆಗೆ ಹೋಗಬಹುದು. ಇನ್ನು Q1 FY26ಗೆ ನೆಟ್ವೆಬ್ ಟೆಕ್ನಾಲಜೀಸ್ ಇಂಡಿಯಾ ಲಿಮಿಟೆಡ್ ತನ್ನ ಆರ್ಡರ್ ಬುಕ್ ಸುಮಾರು 230 ಕೋಟಿ ರಿಪೋರ್ಟ್ ಮಾಡಿದೆ. ಇದಲ್ಲದೆ ಕಂಪನಿ ಹೇಳೋ ಪ್ರಕಾರ L1 ಆರ್ಡರ್ ಸಿಕ್ಕಿವೆ, ಆದರೆ ಇನ್ನೂ ಆರ್ಡರ್ ಬುಕ್ ನಲ್ಲಿ ಕನ್ವರ್ಟ್ ಆಗಿಲ್ಲ ಅಂತ. ಈ ಕ್ವಾರ್ಟರ್ಗೆ 460 ಕೋಟಿ ಇತ್ತು. ಆರ್ಡರ್ ಬುಕ್ ಮತ್ತು L1 ನ ಕಂಬೈನ್ಡ್ ವ್ಯಾಲ್ಯೂ ಸುಮಾರು 600 ರಿಂದ 700 ಕೋಟಿ ನಡುವೆ ಇಂಡಿಕೇಟ್ ಮಾಡಲಾಗಿದೆ. ಮತ್ತು ರೀಸೆಂಟ್ಲಿ ಅವರು ಗವರ್ಮೆಂಟ್ ಆಫ್ ಇಂಡಿಯಾ ಜೊತೆಗೆ AI ಇಂಡಿಯಾ ಮಿಷನ್ ಅಡಿಯಲ್ಲಿ 1734 ಕೋಟಿಯ AI ಇನ್ಫ್ರಾಸ್ಟ್ರಕ್ಚರ್ ಡೀಲ್ ಅನೌನ್ಸ್ ಮಾಡಿದ್ದಾರೆ. ಇದು FY25 ರೆವಿನ್ಯೂನ ಸುಮಾರು 151.35% ಇದೆ. ಮತ್ತು ಇದು ಆಲ್ಮೋಸ್ಟ್ FY26 ನ ಲಾಸ್ಟ್ ಕ್ವಾರ್ಟರ್ನಿಂದ FY27 ನ ಫಸ್ಟ್ ಹಾಫ್ ನ ನಡುವೆ ಎಕ್ಸಿಕ್ಯೂಟ್ ಆಗುತ್ತೆ. ಇಂಡಿಯಾ AI ಮಿಷನ್ ಗವರ್ಮೆಂಟ್ ಆಫ್ ಇಂಡಿಯಾದ ಒಂದು ಪ್ರಾಜೆಕ್ಟ್. ಇದರ ಏಮ್ ಒಂದು ಕಾಂಪ್ರಿಹೆನ್ಸಿವ್ AI ಇಕೋಸಿಸ್ಟಮ್ ನ ಬಿಲ್ಡ್ ಮಾಡೋದು. ಮ್ಯಾನೇಜ್ಮೆಂಟ್ ಇಂದ ನಿರಂತರವಾಗಿ ಇದನ್ನ ನೋಟ್ ಮಾಡಲಾಗ್ತಾ ಇದೆ. ಇದರ ಬಿಸ್ನೆಸ್ ಕೇವಲ ಆರ್ಡರ್ ಬುಕ್ ವ್ಯಾಲ್ಯೂನಿಂದ ಎಡ್ಜ್ ಆಗೋದಿಲ್ಲ. ಯಾಕೆ ಅಂದ್ರೆ ಅವರ ಆರ್ಡರ್ ಎಕ್ಸಿಕ್ಯೂಷನ್ ಸೈಕಲ್ ಸಾಮಾನ್ಯವಾಗಿ ಚಿಕ್ಕದಾಗಿರುತ್ತೆ. 8 ರಿಂದ 16 ವೀಕ್ಸ್, ಆವರೇಜ್ ಅಂದ್ರೆ ಸುಮಾರು 12 ವೀಕ್ಸ್. ಆದರೂ ಕಂಪನಿ ತನ್ನ ಕ್ಯಾಶ್ ಕನ್ವರ್ಷನ್ ನಲ್ಲಿ ಇಸ್ ಇಟ್ ಗುಡ್ ಆರ್ ಬ್ಯಾಡ್ ಅನ್ನೋದನ್ನ ಟ್ರ್ಯಾಕ್ ಮಾಡಬೇಕಾಗಿದೆ. ಈಗ ನಮ್ಮ ಮುಂದಿನ ಸ್ಟಾಕ್ ನ ಬಗ್ಗೆ ನೋಡೋಣ. ಇದು ಬ್ರಹ್ಮೋಸ್ ಮಿಸೈಲ್ ನ ರಾ ಮೆಟೀರಿಯಲ್ಸ್ ತಯಾರಿಸುವುದರಲ್ಲಿ ಅಸೋಸಿಯೇಟ್ ಆಗಿರುವಂತಹ ಒಂದು ಕಂಪನಿ. PTC ಇಂಡಸ್ಟ್ರೀಸ್ ಲಿಮಿಟೆಡ್ ಕಳೆದ 56 ವರ್ಷಗಳಿಂದ ಕ್ರಿಟಿಕಲ್ ಮತ್ತು ಸೂಪರ್ ಕ್ರಿಟಿಕಲ್ ಅಪ್ಲಿಕೇಶನ್ಸ್ಗಾಗಿ ಹೈ ಕ್ವಾಲಿಟಿ ಎಂಜಿನಿಯರಿಂಗ್ ಕಾಂಪೊನೆಂಟ್ಸ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಬಂದಿದೆ. PTC ತನ್ನ 75% ಗಿಂತ ಹೆಚ್ಚು ಪ್ರಾಡಕ್ಟ್ಸ್ ವಿಶ್ವದಾದ್ಯಂತ ಎಕ್ಸ್ಪೋರ್ಟ್ ಮಾಡ್ತಾ ಇದೆ. ರಿನೋನ್ಡ್ ಕಸ್ಟಮರ್ಸ್ ಆದಂತ ರೋಲ್ಸ್ ರಾಯ್ಸ್ ಆಗಿರ್ಬೋದು, ಸಿಮೆನ್ಸ್, GE, ಆಸ್ಟೋಮ್, ಮೆಟ್ಸೋ ಮತ್ತು ಎಮರ್ಸನ್ ಇವರ ಕಸ್ಟಮರ್ಸ್ಗಳು. ಈ ಪಾರ್ಟ್ಸ್ ಎಲ್ಲವೂ ಕ್ರಿಟಿಕಲ್ ಮತ್ತು ಸೂಪರ್ ಕ್ರಿಟಿಕಲ್ ಅಪ್ಲಿಕೇಶನ್ಸ್ ನಲ್ಲಿ ಯೂಸ್ ಮಾಡಲಾಗುತ್ತೆ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಇಲ್ಲಿ ಫೇಲ್ಯೂರ್ ಅನ್ನೋ ಆಪ್ಷನ್ ಇರೋದೇ ಇಲ್ಲ. ಹಾಗಾಗಿ ಏರ್ಕ್ರಾಫ್ಟ್ ಇಂಜಿನ್ಗಳು, ಪವರ್ ಪ್ಲಾಂಟ್ಸ್ಗಳು, ಡಿಫೆನ್ಸ್ ಎಕ್ವಿಪ್ಮೆಂಟ್ಗಳು ಮತ್ತು ಹೆವಿ ಇಂಡಸ್ಟ್ರಿಯಲ್ ಮೆಷಿನ್ಸ್ಗಳಲ್ಲಿ ಇದನ್ನ ಬಳಸ್ತಾರೆ. ಸುಮಾರು 3/4 ಔಟ್ಪುಟ್ ವೆಲ್ ನೋನ್ಡ್ ಗ್ಲೋಬಲ್ ಕಸ್ಟಮರ್ಸ್ ಆದಂತಹ ರೋಲ್ಸ್ ರಾಯ್ಸ್, ಸಿಮೆನ್ಸ್, GE, ಆಲ್ಸ್ಟೋಮ್, ಮೆಸ್ಟೋ ಮತ್ತು ಎಮರ್ಸನ್ಗೆ ಎಕ್ಸ್ಪೋರ್ಟ್ ಮಾಡಲಾಗುತ್ತೆ. ಇದು ಟ್ರಸ್ಟ್ ಮತ್ತು ಕ್ವಾಲಿಟಿಯ ಒಂದೊಳ್ಳೆ ಸಿಗ್ನಲ್ ಆಗಿದೆ. ಕಂಪನಿ ಡಿಫೆನ್ಸ್ ಮತ್ತು ಹೈ ಪ್ರಿಸಿಷನ್ ಮೆಷಿನರಿಗಾಗಿ ಸ್ಪೆಷಲೈಸ್ಡ್ ಪ್ರಾಡಕ್ಟ್ಗಳ ವೈಡ್ ರೇಂಜ್ ಅನ್ನ ಹೊಂದಿದೆ. ಹಾಗೆ ಎಲಾಯ್ ಮತ್ತು ನಾನ್ ಎಲಾಯ್ ಸ್ಟೀಲ್ ಕಾಸ್ಟಿಂಗ್ ಅಂದ್ರೆ ಈ ಮೆಟಲ್ ಅನ್ನ ಮೆಲ್ಟ್ ಮಾಡಿ ಮೌಲ್ಡ್ ಮಾಡಿ ಡಿಸೈರ್ಡ್ ಶೇಪ್ಗೆ ತರೋದನ್ನ ಕಾಸ್ಟಿಂಗ್ ಅಂತಾರೆ. ಇನ್ನು ಎಲಾಯ್ ಸ್ಟೀಲ್ ಅಂದ್ರೆ ಸ್ಟೀಲ್ ಅನ್ನ ಬೇರೆ ಎಲಿಮೆಂಟ್ಸ್ ಹಾಗೆ ಕ್ರೋಮಿಯಂ ಆರ್ ನಿಕಲ್ ಜೊತೆಗೆ ಮಿಕ್ಸ್ ಮಾಡಿ ಅದನ್ನ ಇನ್ನಷ್ಟು ಸ್ಟ್ರಾಂಗ್ ಅಥವಾ ಹೀಟ್ ರೆಸಿಸ್ಟೆಂಟ್ ಮಾಡೋದು. ಈ ನಾನ್ ಎಲಾಯ್ ಅಥವಾ ಪ್ಲೇನ್ ಕಾರ್ಬನ್ ಸ್ಟೀಲ್ ಸಿಂಪ್ಲರ್ ಆಗಿ ಅಗ್ಗವಾಗಿರುತ್ತೆ. ಎರಡನೇದು ಟೈಟಾನಿಯಂ ಕಾಸ್ಟಿಂಗ್. ಟೈಟಾನಿಯಂ ಹಗುರ, ತುಂಬಾ ಸ್ಟ್ರಾಂಗ್ ಮತ್ತು ಕರೋಷನ್ ರೆಸಿಸ್ಟೆಂಟ್ ಇರೋದ್ರಿಂದ ಈ ಏರೋಸ್ಪೇಸ್ ಮತ್ತು ಡಿಫೆನ್ಸ್ಗೆ ಇದು ಐಡಿಯಲ್ ಮೆಟಲ್ ಅಂತಲೇ ಹೇಳ್ಬೋದು. ಮೂರನೆಯದು ಮೆಷಿನ್ಡ್ ಕಾಂಪೊನೆಂಟ್ಸ್. ಟೈಟ್ ಟಾಲರೆನ್ಸ್ಗಾಗಿ ಇದನ್ನ ಕಟ್ಟಿಂಗ್ ಟೂಲ್ಸ್ CNC ಮೆಷಿನ್ಸ್ ನಿಂದ ಶೇಪ್ ಮಾಡಲಾಗಿರುತ್ತೆ. ಇವರ ಬಳಿ ಇನ್ನೊಂದು ಸಬ್ಸಿಡರಿ ಏರೋಲಾಯ್ ಟೆಕ್ನಾಲಜೀಸ್ ಲಿಮಿಟೆಡ್ ಕೂಡ ಇದೆ. ಇದು ಏರೋಸ್ಪೇಸ್ ಕಾಂಪೊನೆಂಟ್ಸ್ ಮಾರ್ಕೆಟ್ ನ ನೀಡ್ಸ್ ನ ಫುಲ್ಫಿಲ್ ಮಾಡುತ್ತೆ ಮತ್ತು ಫ್ಯೂಚರ್ ಗ್ರೋತ್ಗೆ ಸ್ಟ್ರಾಂಗ್ ಪರ್ಸ್ಪೆಕ್ಟಿವ್ ಅನ್ನು ತೋರಿಸುತ್ತೆ. ICICI ಸೆಕ್ಯೂರಿಟೀಸ್ ನ ಪ್ರಕಾರ ಅವರ ಬಿಸ್ನೆಸ್ ಮಾಡೆಲ್ಸ್ ನಲ್ಲಿ ಒಂದು ತುಂಬಾ ಯುನೀಕ್ನೆಸ್ ಇದೆ. ಯಾಕೆ ಅಂದ್ರೆ ಗ್ಲೋಬಲಿ ಕೇವಲ ಹ್ಯಾಂಡ್ಫುಲ್ ಆಫ್ ಕಂಪನೀಸ್ ಏರೋಸ್ಪೇಸ್ ಗ್ರೇಡ್ ಸೂಪರ್ ಎಲಾಯ್ ಕಾಸ್ಟಿಂಗ್ ಅನ್ನ ರೆಡಿ ಮಾಡುತ್ತೆ. ಸೇಲ್ಸ್ ಫ್ರಮ್ ಆಪರೇಷನ್ಸ್ 107% ಇನ್ಕ್ರೀಸ್ ಆಗಿ 97.15 ಕೋಟಿ ಆಯಿತು. ಆದರೆ ಎಕ್ಸ್ಪೆನ್ಸಸ್ ಇನ್ನೂ ಜಾಸ್ತಿ ಆಗ್ತಾ ಇದೆ. 140% ಅಪ್ ಆಗಿ 88.37 ಕೋಟಿ ಆಗಿದೆ. ಇದರಿಂದಾಗಿ ಆಪರೇಟಿಂಗ್ ಪ್ರಾಫಿಟ್ 13% ಕಡಿಮೆಯಾಗಿ 8.78 ಕೋಟಿಗೆ ಬಂತು ಮತ್ತು OPM 21.4% ನಿಂದ 9%ಗೆ 1240 BPS ವರೆಗೆ ಕಂಪ್ರೆಸ್ ಆಯಿತು. ಇನ್ನು ಆಪರೇಟಿಂಗ್ ಲೈನ್ ನ ಕೆಳಗೆ ಕೆಲವು ಅಪ್ಸೆಟ್ಗಳು ಮತ್ತು ಡ್ರ್ಯಾಗ್ಸ್ಗಳಿದ್ದಾವೆ. ಅದರ ಇನ್ಕಮ್ ಸುಮಾರು 3 ಪಟ್ಟು ಹೆಚ್ಚಾಗಿ 10.57 ಕೋಟಿ ಆಯಿತು. ಇಂಟ್ರೆಸ್ಟ್ ಕಾಸ್ಟ್ ಅರ್ಧ ಆಗಿ 1.67 ಕೋಟಿ ಆಯಿತು. ಯಾಕೆ ಅಂದರೆ ಕಂಪನಿ 181ರಿಂದ ಸುಮಾರು 61 ಕೋಟಿಯವರೆಗೆ ತನ್ನ ಬ್ಯಾಲೆನ್ಸ್ ಶೀಟ್ ಅನ್ನ ಡೆಲಿವರೇಜ್ ಮಾಡ್ತು. ಆದರೆ ಡಿಪ್ರಿಸಿಯೇಷನ್ ವೀಕ್ ಆಗಿ 8.63 ಕೋಟಿ ಆಯಿತು. ಇದು ಹೊಸ ಅಸೆಟ್ಸ್ ಆನ್ ಸ್ಟ್ರೀಮ್ ಬರೋದ್ರ ಸಿಗ್ನಲ್ ಮತ್ತು ರಿಪೋರ್ಟೆಡ್ ಅರ್ನಿಂಗ್ಸ್ ನ ಮೇಲೆ ಪ್ರೆಷರ್ ಹಾಕ್ತಾ ಇದೆ.
ಇನ್ನು ನೆಟ್ ರೆವಿನ್ಯೂ ಗೇನ್ ಆಗ್ತಾ ಇದ್ರೂ ಕೂಡ ಪ್ರಾಫಿಟಬಿಲಿಟಿ ಸಾಫ್ಟನ್ ಆಗಿದೆ. ನೆಟ್ ಪ್ರಾಫಿಟ್ ಮಾರ್ಜಿನ್ 10.5% ನಿಂದ 5.3%ಗೆ ಸ್ಲಿಪ್ ಆಗಿದೆ. ಸೊ ಸ್ಟೋರಿ ಕ್ಲಿಯರ್ ಆಗಿದೆ. ಗ್ರೋತ್ ಚೆನ್ನಾಗಿದೆ, ಆದರೆ ಜಾಸ್ತಿ ಆಪರೇಟಿಂಗ್ ಕಾಸ್ಟ್ ಮತ್ತು ಹೆಚ್ಚಿನ ಡಿಪ್ರಿಸಿಯೇಷನ್ ನಿಂದಾಗಿ ಅರ್ನಿಂಗ್ಸ್ ಕನ್ವರ್ಷನ್ ಇನ್ನೂ ಮ್ಯೂಟ್ ಆಗೇ ಇದೆ. PTC Q1 ನಲ್ಲಿ ಅತಿ ವೇಗವಾಗಿ ಗ್ರೋಯಿಂಗ್ ಕಂಪನೀಸ್ ಆಗಿರಬಹುದಾಗಿತ್ತು, ಆದರೆ ಎಫಿಷಿಯನ್ಸಿ ಕಡಿಮೆ ಆಗಿದ್ರಿಂದಾಗಿ ನೆಟ್ ಪ್ರಾಫಿಟ್ನ ಮೇಲೆ ಬೇರೆ ಪ್ಯಾರಾಮೀಟರ್ಸ್ನ ಮೇಲೆ ಇಂಪ್ಯಾಕ್ಟ್ ಆಗಿದೆ ಮತ್ತು PTC ಇಂಡಸ್ಟ್ರೀಸ್ ಕ್ಯಾಶ್ ಕನ್ವರ್ಷನ್ ನಲ್ಲೂ ಕೂಡ ಫೇಲ್ ಆಗ್ತಾ ಇದೆ. ಕಳೆದ 3 ವರ್ಷಗಳಲ್ಲಿ ಅದರ ನೆಟ್ ಪ್ರಾಫಿಟ್ 67% CAGR ನಿಂದ ಗ್ರೋ ಆದರೂ ಕೂಡ ಅದೇ ಟೈಮ್ನಲ್ಲಿ ಅವರ CFO ಕೇವಲ 5.4% CAGR ಇಂದ ಗ್ರೋತ್ ಆಗ್ತಾ ಇತ್ತು ಮತ್ತು ಕ್ಯಾಶ್ ಫ್ರಮ್ ಆಪರೇಟಿಂಗ್ 14 ಕೋಟಿಗೆ ಬಂದು ನಿಂತಿದೆ. ಯಾಕೆ ಅಂದ್ರೆ ಕಂಪನಿಯ ಇನ್ವೆಂಟರೀಸ್ ನಲ್ಲಿ ಜಾಸ್ತಿ ಇನ್ವೆಸ್ಟ್ ಮಾಡ್ತಾ ಇದೆ. ಕಂಪನಿನ ಇನ್ವೆಂಟರೀಸ್ 2024ರಲ್ಲಿ 74 ಕೋಟಿಯಿಂದ FY25 ನಲ್ಲಿ 208 ಕೋಟಿ ಆಯಿತು, 181% ಇನ್ಕ್ರೀಸ್ ನ ಜೊತೆಗೆ. ಈ ಚಾರ್ಟ್ ಕಂಪನಿಯ ರೇಷಿಯೋಸ್ ಅನ್ನ ಎಕ್ಸ್ಪ್ಲೇನ್ ಮಾಡುತ್ತೆ. ಸೊ ಈ 3 ಕಂಪನೀಸ್ Q1 FY26 ನಲ್ಲಿ 100% ಗಿಂತ ಹೆಚ್ಚು ರೆವಿನ್ಯೂ ಗ್ರೋತ್ ನೋಡಿದಾವೆ. ಚಾರ್ಲೆಟ್ ಹೋಟೆಲ್ಸ್ ತನ್ನ ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ಸ್ ನ ರೆವಿನ್ಯೂ ರೆಕಗ್ನಿಷನ್ ಮೇಲೆ ಒಳ್ಳೆ ಗ್ರೋತ್ ಅನ್ನು ತೋರಿಸಿದೆ. ನೆಟ್ವೆಬ್ ಟೆಕ್ನಾಲಜೀಸ್ ತನ್ನ ಎಲ್ಲ ಸೆಗ್ಮೆಂಟ್ ನಲ್ಲೂ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, ಒಳ್ಳೆ ಗ್ರೋತ್ ಅನ್ನೇ ತೋರಿಸಿದೆ. ಇನ್ನು PTC ಇಂಡಸ್ಟ್ರೀಸ್ ಕೂಡ ತನ್ನ ಒಳ್ಳೆಯ ಕಾಸ್ಟಿಂಗ್ ಟೆಕ್ನಾಲಜೀಸ್ IP ಜೊತೆಗೆ ಗ್ರೋತ್ ಆಗಿದೆ. ಸೊ ಈ 3 ಕಂಪನಿಗಳ ಬಗ್ಗೆ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನಿಮಗೆ ವಿವರಿಸಿದ್ದೇನೆ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಿಮ್ಮ ಥಾಟ್ಸ್ ಅನ್ನ ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥಿಂಕ್ ಸ್ಮಾರ್ಟ್, ಕೀಪ್ ಗ್ರೋಯಿಂಗ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.